ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಯೋಗ ಮಾಸ್ಟರ್ ಸಂದೀಪ್ MN. ಎಸ್, ನಿಮ್ಗೆ ಗೊತ್ತಿರಲಿ, ಪ್ರತಿಯೊಬ್ಬರಿಗೂ ಯೋಗಾಸನಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಏನೇ ಇರಬಹುದು, ಏಜ್ ಆಗಿದೆ ಅಂತ ಆಗಿರ್ಬೋದು, ಅಥವಾ ದೇಹದಲ್ಲಿ ಬೇರೆ ಬೇರೆ ಫಿಸಿಕಲ್ ಇಲ್ನೆಸ್ ಆಗಿರ್ಬೋದು. ಈ ರೀತಿಯ ಸಮಸ್ಯೆಗಳಿಂದ ಆಸನಗಳನ್ನ ಮಾಡೋಕ್ಕಾಗಲ್ಲ. ಹಾಗಂತ ಅವ್ರ ಆರೋಗ್ಯ ಚೆನ್ನಾಗಿರ್ಲೇಬಾರ್ದು ಅಂತಂದಲ್ಲ. ಅವ್ರೇನ್ ಮಾಡ್ಬೇಕು, ಪ್ರತಿದಿನೊಂದು 10 ರಿಂದ 15 ನಿಮಿಷ ಪ್ರಾಣಾಯಾಮನ ಅಭ್ಯಾಸ ಮಾಡುವಂಥದ್ದು. ಇದೇ ರೀತಿಯ ಪ್ರಾಣಾಯಾಮನ ಅಭ್ಯಾಸ ಮಾಡ್ತಾ ಹೋದ್ರೆ ಅವರ ದೈಹಿಕ ಒತ್ತಡ, ಮಾನಸಿಕ ಒತ್ತಡ ಕಡಿಮೆ ಆಗ್ತವೆ. ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂಥದ್ದು, ಮತ್ತೆ ಅವ್ರ ಕಾನ್ಸಂಟ್ರೇಷನ್ ಬಿಲ್ಡ್ ಆಗುವಂಥದ್ದು, ಮತ್ತೆ ಅವರ ಲಂಗ್ ಕೆಪಾಸಿಟಿ ಜಾಸ್ತಿ ಆಗುವಂಥದ್ದು, ಅಂದ್ರೆ ಉಸಿರಾಟದ ಸಾಮರ್ಥ್ಯ ಜಾಸ್ತಿ ಆಗುವಂಥದ್ದು ಇದೆ. ಈ ಪ್ರಾಣಾಯಾಮ ಅಂದ್ರೆ ಕೇವಲ ಉಸಿರಾಟವನ್ನ ಮಾಡುವಂಥದ್ದು, ಅದು ನಮ್ಮ ಜೀವಶಕ್ತಿಯನ್ನ ಹೆಚ್ಚಿಸುವಂಥದ್ದು. ನಮ್ಮ ದೇಹದಲ್ಲಿ ಆಮ್ಲಜನಕ ಹರಿವನ್ನ ಚೆನ್ನಾಗಿ ಬ್ಲಡ್ ಜೊತೆ ಸೇರಿಸಿ ಬೇರೆ ಬೇರೆ ಆರ್ಗನ್ಸ್ ಗಳಿಗೆ ಅದು ಸಪೋರ್ಟ್ ಮಾಡಿದಾಗ ಏನಾಗುತ್ತೆ, ಖಂಡಿತವಾಗಿಯೂ ಆರೋಗ್ಯ ಚೆನ್ನಾಗಿದ್ದೇ ಇರುತ್ತೆ. ಹಾಗಾಗಿ ಪ್ರತಿದಿನ ಒಂದು 10 ರಿಂದ 15 ನಿಮಿಷ ಪ್ರಾಣಾಯಾಮನ ಅಭ್ಯಾಸ ಮಾಡ್ತಾ ಹೋಗಿ. ಅದಕ್ಕೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಇದೇ ರೀತಿಯ ಯೋಗ ರಿಲೇಟೆಡ್ ವಿಡಿಯೋಸ್ಗಾಗಿ ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರಿತೀವಿ. ಪ್ರಾಣಾಯಾಮನ ಮಾಡ್ಬೇಕಾದ್ರೆ ನೀವು 2 ಕಾಲುಗಳನ್ನ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕಾಗ್ತದೆ. ಬಟ್ ಸದ್ಯಕ್ಕೆ ಪದ್ಮಾಸನ ಕುಳಿತುಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಇದೇ ರೀತಿ ನಾರ್ಮಲ್ ಆಗಿ ಕುಳಿತುಕೊಂಡು ಅಭ್ಯಾಸವನ್ನ ಮಾಡುವಂಥದ್ದು. ಎಸ್, ನಿಮ್ಗೆ ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮ, ಕೈಗಳನ್ನ ಈ ರೀತಿ ಮೊಣಕಾಲ ಮೇಲೆ ಇಡಿ, ನೇರವಾಗಿ ಕುಳಿತುಕೊಳ್ರಿ. ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿ. ಎಸ್, ನಂತರ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಅದೇ ರೀತಿ ದೀರ್ಘವಾಗಿ ಉಸಿರನ್ನ ಹೊರಗೆ ಹಾಕ್ಬೇಕು. ಎಸ್, ಹೀಗೆ. ಎಸ್, ನೋಡಿದ್ರಲ್ಲ, ಇದು ಮೊದಲನೇ ಪ್ರಾಣಾಯಾಮ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನ ಸಿಂಪಲ್ ಆಗಿ ಮಾಡುವಂಥದ್ದು. ದೀರ್ಘವಾಗಿ ಶ್ವಾಸವನ್ನ ಒಳಗೆ ತೆಗೆದುಕೊಳ್ಬೇಕು, ಮತ್ತೆ ಅದೇ ರೀತಿ ದೀರ್ಘವಾಗಿ ಶ್ವಾಸವನ್ನ ಹೊರಗೆ ಹಾಕುವಂತ. ಎಸ್, ಇನ್ನೊಂದು ಬಾರಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಎಸ್, ನೋಡಿದ್ರಲ್ಲ, ಇದನ್ನ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನ ನೀವು ತಪ್ಪದೆ ಅಭ್ಯಾಸ ಮಾಡ್ತಾ ಹೋಗಿ. ಎಸ್, ಎರಡನೇದಾಗಿ ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡುವಂಥದ್ದು. ಕಪಾಲಭಾತಿ ಪ್ರಾಣಾಯಾಮನ ಅಭ್ಯಾಸ ಮಾಡೋಕೆ ನಿಮ್ಮ 2 ಕೈಗಳನ್ನ ಈ ರೀತಿ ಮೊಣಕಾಲ ಮೇಲೆ ಪ್ಲೇಸ್ ಮಾಡಿ, ಫೇಸ್ ಇನ್ವರ್ಟ್ಸ್ ಆಗಿರಲಿ. ಎಸ್, ನಂತರ ಏನ್ ಮಾಡ್ಬೇಕು, ಒಂದು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಬೇಕು. ಉಸಿರನ್ನ ನಾರ್ಮಲ್ ಆಗಿ ಒಂದೇ ಸಮನೆ ಹೊರ ಹಾಕುವಂಥದ್ದು. ಉಸಿರನ್ನ ಸ್ಟ್ರೋಕ್ ಮೂಲಕ ಕಟ್ ಮಾಡಿ ಉಸಿರನ್ನ ಹೊರ ಹಾಕುವಂಥದ್ದು. ಒಂದು ಬಾರಿ ಬ್ರೀತ್ ಅನ್ನ ಇನ್ಹೇಲ್ ಮಾಡಿದ್ರೆ ನೀವೇನ್ ಮಾಡ್ಬೇಕು, ಅದನ್ನ ಮಿನಿಮಮ್ ಒಂದು 30 ಟೈಮ್ಸ್ ಏನ್ ಮಾಡ್ಬೇಕು, ಕಟ್ ಮಾಡಿ ಎಕ್ಸೇಲ್ ಮಾಡುವಂಥದ್ದು. ಎಸ್, ಈಗ ನೋಡ್ತಾ ಹೋಗಿ. ಡೀಪ್ಲಿ ಇನ್ಹೇಲ್, ಎಸ್, ನೋಡಿದ್ರಲ್ಲ, ಇದು ಕಪಾಲಭಾತಿ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನ ನೀವು ಮೊದಲೇ ಬಾರಿಗೆ ಮಾಡಬೇಕಾದ್ರೆ ಒಂದು ಬಾರಿ ದೀರ್ಘವಾಗಿ ಉಸಿರನ್ನ ತಗೊಂಡು ಒಂದು 30 ಟೈಮ್ಸ್ ಸ್ಟ್ರೋಕ್ ಮೂಲಕ ಉಸಿರನ್ನ ಹೊರ ಹಾಕಿ, ನಂತರ ಮತ್ತೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಏನ್ ಮಾಡಿ, ಒಂದು 4 ರಿಂದ 5 ಬಾರಿ, 5 ರಿಂದ 6 ಬಾರಿ ಈ ರೀತಿ ನೀವೇನ್ ಮಾಡ್ಬೇಕು, ಇನ್ಹೇಲ್ ಮಾಡ್ಬೇಕು. ನಂತರ ಉಸಿರನ್ನ ಹೊರಗೆ ಹಾಕುವಂತ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಹೋಗ್ಬೇಕು. ನಾರ್ಮಲ್ ಆಗಿ ಮಾಡಿ, ಯಾವುದೇ ಒತ್ತಡ, ಆತಂಕ ಬೇಡ. ಇದನ್ನ ನಾವು ಕಪಾಲಭಾತಿ ಪ್ರಾಣಾಯಾಮ ಅಂತ ಕರಿತೀವಿ. ಮೂರನೇದಾಗಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ. ಇದನ್ನ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅಂತ ನೋಡೋದಾದ್ರೆ, ಎಸ್, ನಿಮ್ಮ ಹಸ್ತವನ್ನ, ಅಂದ್ರೆ ನಿಮ್ಮ ಎಡ ಹಸ್ತವು ಚಿನ್ಮುದ್ರೆಯಲ್ಲಿರಲಿ, ನಿಮ್ಮ ಬಲ ಹಸ್ತವು ನಾಸಿಕಾಗ್ರ ಮುದ್ರೆ. ಈ ಇಂಡೆಕ್ಸ್ ಮತ್ತು ಮಿಡಲ್ ಫಿಂಗರ್ ಅನ್ನ ಈ ರೀತಿ ಕ್ಲೋಸ್ ಮಾಡಿ ತಮ್ಮಿನ ಕೆಳಭಾಗದಲ್ಲಿ ಸ್ಪರ್ಶ ಮಾಡುವಂಥದ್ದು. ನಂತರ ಏನ್ ಮಾಡ್ಬೇಕು, ನಿಮ್ಮ ತಮ್ ಫಿಂಗರ್ ಇಂದ ರೈಟ್ ನೋಸ್ಟ್ರಿಲ್ ನ ಕ್ಲೋಸ್ ಮಾಡ್ಬೇಕು. ಈಗ ಮೊದಲನೇದಾಗಿ ಇನ್ಹೇಲ್ ಅನ್ನ ಲೆಫ್ಟ್ ನೋಸ್ಟ್ರಿಲ್ ಇಂದ ಮಾಡುವಂಥದ್ದು. ಲೆಫ್ಟ್ ನೋಸ್ಟ್ರಿಲ್ ಅನ್ನ ರಿಂಗ್ ಫಿಂಗರ್ ಇಂದ ಕ್ಲೋಸ್ ಮಾಡಬೇಕು, ಮತ್ತೆ ರೈಟ್ ನೋಸ್ಟ್ರಿಲ್ ಇಂದ ಎಕ್ಸೇಲ್ ಮಾಡಬೇಕು. Then inhale through the right nostril, hold it, exhale through the left nostril,
Again, inhale through the left nostril. Exhale through the right nostril. Yes, inhale through the right nostril. Exhale through the left nostril. Yes, inhale through the left nostril. Exhale through the right nostril. Yes, continue. Yes. ಕೊನೆಗೆ ಲೆಫ್ಟ್ ನೋಸ್ಟ್ರಿಲ್ ಎಕ್ಸೇಲ್ ಮಾಡಿ ಪ್ರಾಣಾಯಾಮನ ಎಂಡ್ ಮಾಡಿ. ಎಸ್, ಇದನ್ನ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಕರಿತೀವಿ. ಈಗ 3 ಪ್ರಾಣಾಯಾಮವನ್ನು ನಾವು ಮುಗಿಸಿದ್ದೇವೆ. ನಂತರ ಶೀತಲಿ ಪ್ರಾಣಾಯಾಮ ಅಂತ ಕರಿತೀವಿ. ಈ ಶೀತಲಿ ಪ್ರಾಣಾಯಾಮ ಮಾಡ್ಲಿಕ್ಕೆ 2 ಹಸ್ತಗಳನ್ನ ಚಿನ್ಮುದ್ರೆಯಲ್ಲಿ ಇಟ್ಟು ನಂತರ ಬಾಯಿಯ ಮೂಲಕ ಉಸಿರನ್ನು ತೆಗೆದುಕೊಳ್ಬೇಕು. ಎಸ್, ನಾಲಿಗೆಯನ್ನ ಕೊಳವೆ ಆಕಾರ ಮಾಡುವಂಥದ್ದು, ಇದು ಸಿಲಿಂಡರ್ ಆಕಾರ ಮಾಡುವಂಥದ್ದು. ಎಸ್, ಹೀಗೆ ಎಸ್ ಆ ಕಾಣ್ತಕ್ಕಂಥ ರಂಧ್ರದ ಮೂಲಕ ಇನ್ಹೇಲ್ ಮಾಡಿ ನಂತರ ಮೌತ್ ಅನ್ನ ಕ್ಲೋಸ್ ಮಾಡಿ ಎಕ್ಸೇಲ್ ಅನ್ನ 2 ನಾಸ್ಟ್ರಿಲಿಂದ ಎಕ್ಸೇಲ್ ಮಾಡುವಂಥದ್ದು. ಎಸ್, ಗೊತ್ತಾಯ್ತು ಅನ್ಕೊಂತೀನಿ. ಎಸ್, ಈಗ ನೋಡ್ತಾ ಹೋಗಿ, ಕೇಳ್ತಾ ಕೇಳ್ತಾ ನೀವು ಅಭ್ಯಾಸ ಮಾಡ್ತಾ ಹೋಗಿ. ಎಸ್, ನಾಲಿಗೆನ ಸಿಲಿಂಡರ್ ಆಕಾರ ಮಾಡಿ ಈ ರೀತಿ. Continue, inhale through the mouth. ಎಸ್, ನೋಡಿದ್ರೆ ಇದು ಶೀತಲಿ ಪ್ರಾಣಾಯಾಮ ಅಂತ ಕರಿತೀವಿ. ದೇಹವನ್ನ ಕೂಲ್ ಮಾಡುವಂತ ಪ್ರಾಣಾಯಾಮ ಆಗಿರುತ್ತೆ. ಇದನ್ನ ನೀವು ನಾಲಿಗೆನ ಸಿಲಿಂಡರ್ ಆಕಾರ ಮಾಡಿ ಇನ್ಹೇಲ್ ಮಾಡಬೇಕು, ಮತ್ತೆ ಮೌತ್ ಅನ್ನ ಕ್ಲೋಸ್ ಮಾಡಬೇಕು. ಎಕ್ಸೆಲ್ ಥ್ರೂ ದಿ ಬೋತ್ ನಾಸ್ಟ್ರಿಲ್. ಸಿಂಪಲ್ ಆಗಿದೆ, ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ತಾ ಹೋಗಿ. ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಈ ಭ್ರಾಮರಿ ಪ್ರಾಣಾಯಾಮನ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಅಂತ ನೋಡೋದಾದ್ರೆ ನಾವು ಷಣ್ಮುಖಿ ಮುದ್ರೆನ ಬಳಕೆ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ, ಹಾಗಾಗಿ ಸಿಂಪಲ್ ಆಗಿ ನೀವು ನಿಮ್ಮ ಇಂಡೆಕ್ಸ್ ಫಿಂಗರ್ ಅನ್ನ ಕೀ ಒಳಗಡೆ ಕ್ಲೋಸ್ ಮಾಡ್ತಾ ಇನ್ಹೇಲ್ ಮಾಡಬೇಕು ಸಂಪೂರ್ಣವಾಗಿ. ಎಸ್, ಇನ್ಹೇಲ್ ಮಾಡಿದ ಮೇಲೆ ಉಸಿರನ್ನ ಹೊರ ಹಾಕುವಾಗ ನಾರ್ಮಲ್ ಆಗಿ ಬ್ರೀತ್ ಮಾಡ್ಲಿಕ್ಕೆ ಹೋಗ್ಬೇಡಿ. ವೈಬ್ರೇಟಿಂಗ್ ಸೌಂಡ್ ಮೂಲಕ ದುಂಬಿ ಆಕಾರವಾಗಿ ನೀವೇನ್ ಮಾಡ್ಬೇಕು, ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ, ಗಂಟಲಿನ ಭಾಗದಲ್ಲಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ನೀವು ಉಸಿರನ್ನ ಹೊರ ಹಾಕುವಂಥದ್ದು. ಎಸ್, ನೋಡ್ತಾ ಹೋಗಿ. ಇನ್ಹೇಲ್ ಮಾಡ್ತಾ ಇಂಡೆಕ್ಸ್ ಫಿಂಗರ್ ಅನ್ನ ಕೀ ಒಳಗಡೆ ಹಾಕಿ ಕ್ಲೋಸ್ ಮಾಡಿ. ಎಕ್ಸೇಲ್. ಎಸ್, ಮತ್ತೊಮ್ಮೆ. ಎಸ್, ಕಂಟಿನ್ಯೂ. ಎಸ್, ಇದನ್ನ 3 ಬಾರಿ ತೋರಿಸಿದ್ದೇನೆ. ನೀವು ಇದನ್ನ 5ರಿಂದ 10 ಬಾರಿ ನಾರ್ಮಲ್ ಆಗಿ ಅಭ್ಯಾಸ ಮಾಡುವಂತದ್ದು. ಎಸ್, ನೋಡಿದ್ರಲ್ಲ, ಈ 5 ಪ್ರಾಣಾಯಾಮ ನೀವು ಪ್ರತಿದಿನ ಒಂದು 15 ನಿಮಿಷಗಳ ಕಾಲ ಅಥವಾ ಜಾಸ್ತಿ ಆಗ್ಲಿ ಒಂದು 20 ನಿಮಿಷಗಳ ಕಾಲ ಅಭ್ಯಾಸ ಮಾಡಿದ್ದಾದ್ರೆ ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ
ವೃದ್ಧಿ ಆಗುವಂತದ್ದು. ಜೊತೆಗೆ ನಾನು ನಿಮಗೆ ಮುಂಚಿತವಾಗಿ ಹೇಳಿರ್ತಕ್ಕಂಥ ಎಲ್ಲಾ ಬೆನಿಫಿಟ್ಸ್ಗಳು ಅದಕ್ಕಿಂತ ಜಾಸ್ತಿ ಬೆನಿಫಿಟ್ಸ್ಗಳು ನಿಮಗೆ ದೊರೆಯುವಂತದ್ದು. ನೋಡಿದ್ರಲ್ಲ, ಈ ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ